ಹಾಯ್ ನಮಸ್ಕಾರ ಎಲ್ಲರಿಗೂ. ನಾ ಇವತ್ತು ಗುಳಂಬ ಮಾಡಿದ್ನಿ ರೀ. ಇದು ಮಾವಿನಕಾಯಿದು ಗುಳಂಬ ಮಾಡಿದ್ನಿ ರೀ. ಇದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ರೀ. ಇದೇನು ಮಾಡೋದಂದ್ರೆ ಫಸ್ಟ್ ಎಲ್ಲ ತೊಳ್ಕೊಬೇಕ್ರಿ. ಅವೆಲ್ಲ ಮಾವಿನ ಹಣ್ಣು ತೊಳ್ಕೊಂಡು ಸ್ವಚ್ಛಂಗೆ ಎಲ್ಲ ಒರೆಸಿಡ್ಬೇಕು ರೀ. ಸ್ವಲ್ಪ ನೀರಿನ ಅಂಶ ಇರಬಾರ್ದು. ಅದಾದಮೇಲೆ ಮ್ಯಾಗಿನ ಸೊಪ್ಪು ಎಲ್ಲ ತೆಗಿಬೇಕ್ರಿ. ತೆಗೆದಿಂದ ಹೆರ್ಚು ಮನೇಲಿ ಎಲ್ಲ ಹೆರ್ಚ್ಬೇಕ್ರಿ. ಹೆರ್ಚಿಂದ ಎಷ್ಟು ಕಪ್ ಹಾಕೈತೆ ನೋಡ್ಕೋಬೇಕ್ರಿ. ಅದು ಎಷ್ಟು ಕಪ್ ಹಾಕೈತೆ ಅದ್ರ ಸಮಾನ ಬೆಲ್ಲದ ಪೌಡ್ರ್ ಹಾಕೋಬೇಕ್ರಿ. ಬೆಲ್ಲ ರೀ. ಇಲ್ಲ ಹೆಚ್ಚಿಗೆ ಸ್ವೀಟ್ ಬೇಕಂದ್ರೆ ಒಂದು ಅರ್ಧ ಕಪ್ ಹೆಚ್ಚು ಹಾಕೋಬೋದು ರೀ. ಅದು ಹಾಕ್ಕೊಂಡು ಎಲ್ಲ ಹಿಂಗೆ ಕರಗಿಸ್ಬೇಕ್ರಿ. ಬೆಲ್ಲ ಮೆಲ್ಟ್ ಆಗೋವರೆಗೆ. ಇದು ಯಾವಾಗ ರೆಡಿ ಆಕೈತೆ ಅಂದ್ರೆ ಇದೆಲ್ಲ ಕರಿಗಿ ಇದೆಲ್ಲ ನೀರಿನ ಅಂಶ ಹೋಗೋಣ ಹಿಂಗೆ ನೋಡ್ಕೋಬೇಕ್ರಿ. ಒಂದು ಎಳೆ ಪಾಕ ಬಂದರೆ ರೆಡಿ ಆದಂಗೆ ರೀ. ರೆಡಿ ಆಗೋಣ ಸ್ಟವ್ ಆಫ್ ಮಾಡಿ ಏಲಕ್ಕಿ ಪೌಡ್ರ್ ಕಸಗಸಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ತಿರುವಾಡಿ ಬಿಡೋದ್ರಿ. ಇದೆಲ್ಲ ಸೆಟ್ ಆದಮೇಲೆ ತುಂಬಿಟ್ಕೊಂಡ್ಬಿಡೋದ್ರಿ. ವರ್ಷ ಆದ್ರೂ ಏನೂ ಆಗಂಗಿಲ್ಲ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.